ಅಂಜಲಿ 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 ರೆಡ್ ಕಲರ್ ಬಣ್ಣ ಪ್ಲೀಸ್ ನೀ ರಘು ಅಂಕಲ್ ಮುಖ ಕಂಟ್ಕೋ ಪ್ಲೀಸ್ ನೀ ರಘು ಅಂಕಲ್ ಮುಖ ಕಂಟ್ಕೋ ಪ್ಲೀಸ್ ರೆಡ್ ಕಲರ್ ಬಣ್ಣ ಪ್ಲೀಸ್ ನೀ ರಘು ಅಂಕಲ್ ತಲೆ ಮೇಲೆ ಹೋಗೋ ಹೆಲ್ಮೆಟ್ ಪ್ಲೀಸ್ ಹೋಗ್ಬೇಡಿ ರಘು ಅಂಕಲ್ ನಿಮ್ನ ಕರ್ಸ್ತೀನಿ ಅಂತ ಅತ್ತೆಗೆ ಪ್ರಾಮಿಸ್ ಮಾಡಿದೀನಿ ನೀವು ಹಾಗೆ ಹೋಗ್ಬಿಟ್ರೆ ಅತ್ತೆಗೆ ತುಂಬಾ ಬೇಜಾರಾಗುತ್ತೆ. ಲಡ್ಡು ಅಣ್ಣ ನೀನಾದ್ರೂ ಹೇಳು ಅಂಕಲ್ನ ಹೋಗ್ಬೇಡಿ ಅಂತ. ಅಯ್ಯೋ ಅಂಕಲ್, ಪಿಜ್ಜಾಜಿಗೆ ಹೆದರ್ಕೊಂಡು ನೀವು ಹೋಗ್ಬೇಡಿ. ಅತ್ತೆ ಮೀಟ್ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತೀವಿ. ಇರಿ ಹೌದು, ಏನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು. ಏನು ಮಾಡೋದು? ಗಣೇಶ ಪ್ಲೀಸ್ ಏನಾದ್ರು ಒಂದು ಐಡಿಯಾ ಕೊಡಪ್ಪ ಪ್ಲೀಸ್. ಗಣೇಶ ಪ್ಲೀಸ್ ನರಹರಿ ಶಾವ್ಗೆ ತಿಂಡಿ ತರಿಸ್ತೀನಿ ಅಂತ ಹೇಳಿದ್ದ. ಏನ್ ತರಿಸಿದಾನೆ ನೋಡೋಣ. ಬಂತು ಅಲ್ಲಿ ಓ ನ್ಯೂಡಲ್ಸ್. ನಾನು ವಯಸ್ಸಾದವಳು, ನನಗೆ ಹಸು ತಡ್ಕೊಳಕ್ ಆಗೋದಿಲ್ಲ. ನಮ್ಮನೇಲಿ ನಾನ್ ತಿನ್ನೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕು? ಅಂಜಲಿ, ಆ ಪಿಶಾಚಿ ಬರೋಕ್ಕಿಂತ ಮುಂಚೆ ಏನಾದರೂ ಐಡಿಯಾ ಮಾಡು. ಪಿಶಾಚಿನ? ಅಯ್ಯೋ ಅಂಕಲ್, ಹೆದರ್ಕೋಬೇಡಿ. ನಾನು ನಮ್ಮ ಅಜ್ಜಿಗೆ ಹೇಳಿದ್ದು. ಅಲ್ಲಿಂದ ಇಲ್ಲಿ ಏನೋ ನಡೀತಾ ಇದೆ, ಏನೂ ಅರ್ಥ ಆಗ್ತಿಲ್ಲ. ನೀನು ಯಾರ ಜೊತೆ ಮಾತಾಡ್ತಿದ್ಯೋ? ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ. ಇದೆಲ್ಲ ನಿಮಗೆ ಆಮೇಲೆ ಗೊತ್ತಾಗುತ್ತೆ, ನೀವು ಸುಮ್ಮನಿರಿ. ಅಂಜಲಿ, ಬೇಗೇಂದ್ರು ಮ್ಯಾಜಿಕ್ ಮಾಡು. ಮತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಲಡ್ಡು ಅಣ್ಣ. ಅಯ್ಯಯ್ಯೋ, ಪಿಜ್ಜಾಜಿ ಬರ್ತಿದ್ದಾರೆ. ಬೇಗೇಂದ್ರು ಮಾಡು ಅಂಜಲಿ, ಬೇಗ. ರಘು ಅಂಕಲ್ ನೀವು ದೊಡ್ಡಪ್ಪ ಆಗ್ಬಿಡಿ ಪ್ಲೀಸ್. ರಘು ಅಂಕಲ್ ಪ್ಲೀಸ್. ಇವನಿಗೆ ಹೋಗು ಅಂತ ಹೇಳಿದ್ನಲ್ಲ, ಇನ್ನೂ ಇಲ್ಲೇ ನಿಂತಿದ್ದಾನಲ್ಲ. ಮರ್ಯಾದೆ ಇಲ್ಲದೆ ಇರೋರು ಕುತ್ತಿಡಿದು ಹೋಗ್ಬೇಕು. ನರಹರಿ, ನೀನ್ ಇಲ್ಲೇನೋ ಮಾಡ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು. ವಾಸ್ ಮನೆಯವ್ರನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಅವ್ರು ತಪ್ಪು ತಿಳ್ಕೊಳಲ್ವಾ? ಅಯ್ಯೋ ನೀನ್ ಯಾಕೋ ಹೀಗೆ ನಿಂತಿದ್ಯಾ? ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಅಯ್ಯೋ, ಪಿಜ್ಜಾ ಚಿಕಟ ತಡೆಯಕ್ಕೆ ಆಗ್ತಾ ಇಲ್ಲ. ದೊಡ್ಡಪ್ಪಂಗೆ ಸಾಕ್ಷಿಯತೆ ಮೇಲೆ ತುಂಬ ಕೋಪ ಬಂದ್ಬಿಟ್ಟಿದೆ.
ಸಿಟ್ಟ ಯಾಕೆ? ಅದೇ ಬಾಸ್ ಮನೆಯವ್ರು ಬಂದಾಗ ಸಾಕ್ಷಾತ್ ರೂಮ್ ಒಳಗೆ ಹೊಟ್ಟೋದ್ರಲ್ಲ, ಅದಕ್ಕೆ ದೊಡ್ಡಪ್ಪಂಗೆ ಫುಲ್ ಕೋಪ ಬಂದ್ಬಿಡಿದೆ. ಅವ್ರನ್ನ ವಿಚಾರ್ಸಕ್ ಹೋಗಿದ್ದಾರೆ, ಅದಕ್ಕೆ ಮಾತಾಡ್ತಿಲ್ಲ. ಕರೆಕ್ಟ್ ಲಡ್ಡುಣ್ಣ, ಈ ಪಿಶಾಚಿ ಅಜ್ಜಿಗೆ ಸರಿಯಾಗಿ ಟೋಪಿ ಹಾಕ್ಬೇಕು. ನೀವ್ ಬನ್ನಿ ದೊಡ್ಡಪ್ಪ. ಏ ಲಡ್ಡು ನಿಂತ್ಕೊಳ್ಳೋ. ನರಹರಿ ಒಳ್ಳೆ ಕೆಲಸ ಮಾಡಿದೆ. ಆ ಸಾಕ್ಷಿಗೆ ಕೊಬ್ಬು ಹೆಚ್ಚಾಗಿದೆ. ನನ್ನ ಹತ್ರ ಕೊಬ್ಬಿಂದನೇ ಮಾತಾಡಿದ್ಲು. ನೀನು ಹೋಗಿ ಅವಳನ್ನು ವಿಚಾರಿಸು, ಆಮೇಲೆ ನಾನು ವಿಚಾರ ಮಾಡ್ತೀನಿ ಅವಳನ್ನು. ಸರಿ, ವಿಚಾರಿಸ್ತೀನಿ ಬಿಡಿ. ಅಣ್ಣ, ಯಾಕೆ ಒಬ್ಬನೇ ಇಲ್ಲಿ ಇಟ್ಕೊಂಡಿದ್ಯಾ? ಅವ್ನು ಡೆಲಿವರಿ ಬಾಯ್ಗೆ ದುಡ್ಡು ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಅವನೇನು ಈಚೆ ಬಂದಾಗೆ ಕಾಣಿಸ್ತಾ ಇಲ್ವಲ್ಲ? ನೀನೇ ಒಳಗಡೆ ಹೋಗಿ ಕೊಟ್ಬಿಡು. ಅದು ಸರಿ ಅನ್ನೋ ಅಲ್ಲ, ಪಾರ್ಸಲ್ ತಂದು ಒಳಗಿಡೋದು ಬಿಟ್ಬಿಟ್ಟು ಇಷ್ಟೊತ್ತಾರು ಒಳಗೆ ಏನು ಮಾಡ್ತಾ ಇದ್ದಾನ ಅವನು ಅಂತ. ನರಹರಿ, ನಿನ್ ಧ್ವನಿಗೆ ಏನೋ ಆಗಿದೆ. ಅಯ್ಯೋ ದೇವ್ರಿ, ಇದು ಆ ಭೂತದ ಕೆಲಸನೇ ಇರ್ಬೇಕು. ಬಾಸ್ ಮನೆಯವ್ರು ಬಂದಾಗೆ ಹೀಗೆಲ್ಲ ಆಗ್ಬೇಕಾ? ಏನೋ ಮಾಡೋದು. ರಘು ಅಂಕಲ್ ವಾಯ್ಸು ದೊಡ್ಡಪ್ಪನ ಥರ ಆಗ್ಬಿಡ್ಲಿ ಪ್ಲೀಸ್ ಪ್ಲೀಸ್. ನರಹರಿ, ಯಾಕೋ ಹೀಗೆ ನಿಂತಿದ್ಯಾ? ಏನಾಗಿದೆ ನಿನಗೆ? ಏನಾಗಿಲ್ಲ ಬಿಡಿ. ಈಗ ನಿನ್ ಧ್ವನಿ ಸರಿ ಆಯ್ತಾ? ನಾ ಎಲ್ಲೋ ಭೂತ ನಿನ್ನ ಮಿಟ್ಕೊಂಡ್ಬಿಡ್ತು ಅಂತ ಗಾಬರಿ ಆಗಿತ್ತು ಕಣೋ. ಅದ್ ಸರಿ, ಬಾಸ್ ಮನೆಯವ್ರನ್ನ ಬಿಟ್ಟು ನೀನ್ ಇಲ್ಲಿ ಯಾಕೆ ಬಂದೆ? ಅದು ಏನಿಲ್ಲ, ಡೆಲಿವರಿ ಬಾಯ್ಗೆ ದುಡ್ಡು ಕೊಟ್ಟಿರ್ಲಿಲ್ವಲ್ಲ, ಅವನನ್ನು ಹುಡ್ಕೊಂಬಂದೆ. ಅವ್ನು ಹೆಲ್ಮೆಟ್ ಮರ್ತ್ಬಿಟ್ಟು ಹೊಟ್ಟೋಗಿದ್ದಾನೆ. ಅವನು ಕೊಟ್ಬಿಡಿ ಮೇಡಮ್. ದೊಡ್ಡಪ್ಪ, ತುಂಬಾ ಹೊತ್ತಾಗಿದೆ, ಅತ್ತೆನ ತರಾಟೆಗೆ ತಗೋಬೇಕು. ಬನ್ನಿ ಬನ್ನಿ. ಈ ನರಹರಿ ಏನಂದ? ಮೇಡಮ್ಮು ಏನೇನೋ ಅನ್ನಲ್ಲ. ಅಲ್ಲ, ನರಹರಿ ವಾಯ್ಸು ಸೂರ್ ಕಿತ್ತೋಗೋಗಿದೆ. ಇದ್ಯಾಕೆ ಹಿಂಗಂದ? ಬಾಸ್ ಮನೆಯವ್ರು ಬಂದಿದ್ದಾರೆ ಅಂತ ಮೆತ್ತಗಾಗಿದ್ದಾನೆ. ಆದ್ರೂ ಇವನು ವರ್ತನೆ ವಿಚಿತ್ರವಾಗಿದೆಯಲ್ಲ. ಛೇ, ಇಷ್ಟೊತ್ತಾದರೂ ರಘು ಸುಳುವೇ ಇಲ್ವಲ್ಲ. ಈ ಲಡ್ಡು ಅಂಜಲಿ ಮಾತು ಕಟ್ಕೊಂಡು ನಾನು ಇಷ್ಟೊಂದು ಕನಸು ಕಟ್ಕೊಳ್ಬಾರ್ದಿತ್ತು. ಅದಿರಲಿ, ನನಗೆ ಗೊತ್ತಿಲ್ಲದೆ ಈ ಮನೇಲಿ ಏನೋ ನಡೀತಾ ಇದೆ. ಆ ಲಡ್ಡು ಯಾರನ್ನೋ ಮನೆ ಒಳಗೆ ಕರ್ಕೊಂಬಂದ. ಯಾರವರು? ಸಾಕ್ಷಿ ಅತ್ತೆ, ಬಾಗಿಲು ತೆಗಿರಿ ಅತ್ತೆ, ಯಾರು ಬಂದಿದ್ದಾರೆ ನೋಡಿ. ಅತ್ತೆ ಪ್ಲೀಸ್, ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಬೇಡಿ. ನಾನು ಎಲ್ಲಿಗೂ ಬರಲ್ಲ, ಯಾರ ಜೊತೆನೂ ಮಾತಾಡಲ್ಲ ಅಂತ ಹೇಳಾಯ್ತಲ್ಲ. ಅತ್ತೆ, ಬಾಗಿಲು ತೆಗೀರಿ. ನಾನು ಲಡ್ಡು ಮತ್ತು ಅಂಜಲಿ ಬಂದಿದ್ದೀವಿ. ಅಣ್ಣ, ನೀನಾ? ಅಯ್ಯೋ, ಇದು ದೊಡ್ಡಪ್ಪ ಅಲ್ಲ, ರಘು ಅಂಕಲು. ಅಣ್ಣ ಪ್ಲೀಸ್ ಕೆಳಗೆ ಬಾ. ಅಲ್ಲಿ ಬಾಸ್ ಮಗನ ಜೊತೆ ಮಾತಾಡುವಂತ ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡ. ನಾನು ಮುಂಚೆನೇ ಹೇಳಿದ್ದೀನಿ, ನನಗಿಷ್ಟ ಇಲ್ಲ. ಅತ್ತೆ, ಹೆದರ್ಕೋಬೇಡಿ. ಇವರು ದೊಡ್ಡಪ್ಪ ಅಲ್ಲ, ದೊಡ್ಡಪ್ಪನ ವೇಷದಲ್ಲಿರೋ ರಘು ಅಂಕಲ್.
ಹ್ಞೂ ಅತ್ತೆ, ನಾನೇ ರಘು ಅಂಕಲ್ನ ದೊಡ್ಡಪ್ಪನ ವೇಷ ಮಾಡಿದ್ದೀನಿ. ಸಾಕ್ಷಿ, ಹೇಗಿದ್ಯಾ? ಅದ್ಯಾರೋ ತಿಂಡಿ ಹುಡುಗ ಬರ್ತಾನೆ, ಈ ಹೆಲ್ಮೆಟ್ ಅವನಿಗೆ ಕೊಡು ಅಂತ ಹೇಳಿ ನರಹರಿ ನನ್ನ ಕೈಲಿ ಕೊಟ್ಟೋದ. ಈ ಹುಡುಗ ಬರ್ಲೇ ಇಲ್ವಲ್ಲ. ಬೇಗರು ಬೇರೆ ಬಂದಿದ್ದಾರೆ, ಅವ್ರನ್ನ ರೂಮಲ್ಲಿ ಕೂಡ್ರಿಸ್ ಬಂದಿದ್ದೀನಿ. ಏನ್ ಅನ್ಕೊಂತಾರೋ ಏನೋ. ಒಳ್ಳೆ ಎಡವಟ್ಟಾಯ್ತಲ್ಲ. ನರಹರಿ, ನರಹರಿ ನೋಡು, ಗಣಪತಿ ಆತ್ಮಲಿಂಗ ಕೆಳಗಿಟ್ಟು ಹೋದಂಗೆ ನಾನು ಈ ಹೆಲ್ಮೆಟ್ ಅನ್ನು ಎಸ್ದು ಹೋಗ್ತೀನಿ ನೋಡು. ಮೇಲ್ ಹೋಗಿ ಬರೋಣ ಅಂದ್ರೆ ಈ ತಿಂಡಿ ತಂದಿರೋ ಹುಡುಗ ಒಳಗಡೆ ಬಂದು ಏನಾದ್ರೂ ಕದ್ಕೊಂಡು ಹೋದ್ರೆ ಏನ್ ಮಾಡೋದು ಅಂತ ಭಯ ಬೇರೆ. ಈ ನರಹರಿ ಬರ್ಲೇ ಇಲ್ಲ, ಏನಪ್ಪ ಮಾಡೋದು? ನರಹರಿ, ಏ ನರಹರಿ! ನರಹರಿ, ಸಾಕ್ಷಿ ಅತ್ತೆ, ಆ ಪಿಜ್ಜಾಕಿ ಕೂಗ್ತಾನೆ ಇರ್ಲಿ ಅತ್ತೆ, ನೀವು ಮಾತಾಡಿ. ಏಯ್ ಲಡ್ಡು, ನಿಜವಾಗ್ಲೂ ಅಣ್ಣ ಅಲ್ವಾ? ಅಲ್ಲತ್ತೆ, ಅಂಜಲಿ ಮ್ಯಾಜಿಕ್ ಮಾಡಿ ರಘು ಅಂಕಲ್ನ ದೊಡ್ಡಪ್ಪ ಮಾಡಿದ್ದಾಳೆ. ಹೌದಾ? ಇಲ್ಲ ಕಣೋ, ನಂಗೆ ನಂಬಕ್ಕಾಗ್ತಿಲ್ಲ. ಇಲ್ಲೇನೋ ನಡೀತಾ ಇದೆ. ಅಯ್ಯೋ ಅಯ್ಯೋ, ದೊಡ್ಡಪ್ಪ ಅಲ್ಲೇ ಅತ್ತೆ. ಅಂಜಲಿ, ಅತ್ತೆ ನಂಬ್ತಿಲ್ಲ. ಇವ್ರಿಗೆ ರಘು ಅಂಕಲ್ ರಿಯಲ್ ರೂಪ ಬರೋಂಗೆ ಮಾಡಂಜಲಿ, ಪ್ಲೀಸ್. ರಘು ಅಂಕಲ್ ಪ್ಲೀಸ್, ನೀವು ಮೊದಲು ಹೆಂಗಿದ್ರು ಹಂಗೆ ಆಗ್ಬಿಡಿ ಪ್ಲೀಸ್. ರಘು ಅಂಕಲ್ ಪ್ಲೀಸ್. ರಘು, ಹೇಗಿದೆಯಾ ರಘು? ಚೆನ್ನಾಗಿದ್ದೀನಿ ಸಾಕ್ಷಿ. ನಿನ್ನನ್ನು ಮತ್ತೆ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ರಘು. ಲಡ್ಡು ಮತ್ತು ಅಂಜಲಿ ಒಂದು ದೊಡ್ಡ ಮಿರಾಕಲ್ ಮಾಡಿಬಿಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ.
ನರಹರಿ ಆ ತಿಂಡಿ ಅವ್ನು ಬರ್ಲೇ ಇಲ್ಲ ಕಣೋ. ಆ ಹೋಟ್ಲವ್ರಿಗಾದ್ರೂ ಫೋನ್ ಮಾಡಿ ಹೇಳು, ಅವ್ನು ಹಂಗೆ ಬಂದು ಹೋಗ್ಬಿಟ್ಟ ಏನೋ. ನರಹರಿ ನಿನಗೆ ಕೇಳಿಸ್ತಾ ಇಲ್ವಾ? ಏನ್ ನರಹರಿ? ಬಾಸ್ ಮನೆಯವ್ರು ಬೇರೆ ಇಲ್ಲೇ ಇದ್ದಾರೆ, ಜೋರಾಗಿ ಕೂಗು ಹಾಗೂ ಇಲ್ಲ. ಈ ಕೊಳಕು ಹೆಲ್ಮೆಟ್ ಯಾವಂದೋ ಏನೋ, ನಾನ್ ಕಾಯ್ಬೇಕಾಗಿದೆ. ಕರ್ಮ ಕರ್ಮ ನಂದು. ಅಮ್ಮ ಯಾಕೆ ಕೂಗ್ತಿದ್ದೀರಿ? ಎಲ್ಲಿದಾರ ಬಾವ? ನರಹರಿ ಹೆಲ್ಮೆಟ್ ನನ್ನ ಕೈಯಲ್ಲಿ ಕೊಟ್ಟು ಸಾಕ್ಷಿ ರೂಮಿಗೆ ಹೋಗಿದ್ದಾನೆ, ಇನ್ನೂ ಬಂದೇ ಇಲ್ಲ ಕಣೆ. ಬಾವ ಸಾಕ್ಷಿ ರೂಮಲ್ಲಿದ್ದಾರಾ? ಹ್ಞೂ ಕಣೆ, ಸಾಕ್ಷಿಗೆ ಚೆನ್ನಾಗಿ ಬೆಂಡೆತ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಏನ್ ಹೇಳ್ತಿದ್ದೀರಮ್ಮ? ಬಾವ ಸಾಕ್ಷಿ ರೂಮಲ್ಲಿದ್ದಾರಾ? ಹ್ಞೂ, ಈಗ ತಾನೇ ನನ್ನೆದುರಿಗೆ ಲಡ್ಡು ಅವನ್ನ ಮೇಲ್ ಕರ್ಕೊಂಡು ಹೋದ. ನೋ ಚಾನ್ಸ್, ಬಾವ ಆಚೆಗಡೆ ಇದ್ದಾರೆ. ನಾನು ಈಗ ತಾನೇ ನೋಡ್ಕೊಂಡು ಬಂದೆ. ಅದು ಹೇಗೆ ಸಾಧ್ಯ? ನರಹರಿ ಇಲ್ಲೇ ನಿಂತಿದ್ದ, ಈಗ ತಾನೇ ಮೆಟ್ಲತ್ತಿ ಮೇಲ್ ಹೋಗಿದ್ದಾನೆ. ಇಲ್ಲ ಅನ್ಸುತ್ತಮ್ಮ, ನಾನು ಒಳಗಡೆನೇ ಇದ್ನಲ್ಲ, ಅವ್ರು ಒಳಗೆ ಬರೋದನ್ನು ನಾನು ನೋಡಲೇ ಇಲ್ಲ. ಅವ್ರು ಒಳಗೆ ಬಂದಿಲ್ಲ. ನೀವಿಬ್ರು ಇಲ್ಲಿ ತಮಾಷೆ ಮಾಡ್ತಾ ಇದ್ರೇನು? ಲಡ್ಡು ನರಹರಿನ ಕರ್ಕೊಂಡು ಮೇಲ್ ಹೋದ ಅಂತ ನಾನು ಹೇಳ್ತಾ ಇಲ್ವಾ? ಸಾಧ್ಯನೇ ಇಲ್ಲ. ಈಗ ತಾನೇ ಬಾವ ಹೋಲಿ ಆಡೋದನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸಾಕ್ಷಿ ಪ್ಲೀಸ್ ಕಂಟ್ರೋಲ್ ಮಾಡ್ಕೊ. ನೀನು ಅಳೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನಾನು ಅಷ್ಟೆಲ್ಲ ರಿಸ್ಕ್ ತಗೊಂಡು ಬಂದಿದ್ದು ನೀನು ಅಳೋದನ್ನ ನೋಡೋದಕ್ಕೆ. ನಾನು ಏನು ಮಾಡಲಿ ರಘು? ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ನಿನ್ಗೇನಾದರೂ ಗೊತ್ತಾ ರಘು? ನಿನ್ನ ಬಿಟ್ಟಿರಕ್ಕೆ ನನ್ನ ಕೈಲಿ ಆಗಲ್ಲ ರಘು. ಫೋನ್ ಮಾಡೋಕ್ಕೆ ಕೂಡ ನನಗೆ ಅವಕಾಶ ಇಲ್ಲ. ಸಾಲದು ಅಂತ ಯಾರೋ ಬೇರೆಯವ್ರ ಜೊತೆ ಮದುವೆ ಮಾಡ್ಕೊ ಅಂತ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ನಾನಿವತ್ತು ನಿನ್ನ ಮುಂದೆ ಜೀವಂತವಾಗೂ ಇರ್ತಿರ್ಲಿಲ್ಲ ರಘು. ನಾನು ಬದುಕಿದ್ದೀನಿ ಅಂದರೆ ಆ ಅಂಜಲಿ ಲಡ್ಡುನೇ ಕಾರಣ. ನಮ್ಮಿಬ್ರನ್ನ ಮೀಟ್ ಮಾಡ್ಸೋಕ್ಕೂ ಅವರಿಬ್ಬರೇ ಕಾರಣ ರಘು. ಸಾಕ್ಷಿ, ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಆ ಲಡ್ಡು ಒಂದೇ ಸಮ ಅಂಜಲಿ ಅಂಜಲಿ ಅಂತ ಒಬ್ಬನೇ ಮಾತಾಡ್ತಿದ್ದಾನೆ. ವಿಚಿತ್ರ ಅನುಭವಗಳಾಗ್ತಾ ಇದೆ. ನನಗೇನು ಅರ್ಥ ಆಗ್ತಿಲ್ಲ, ಎಲ್ಲ ಅಯೋಮಯ ಅನ್ನಿಸ್ತಿದೆ. ನೋಡು, ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ರಘು, ಅವನು ಅಂಜಲಿ ಜೊತೆ ಮಾತಾಡ್ತಾ ಇದ್ದಾನೆ. ಅಂಜಲಿ ಯಾರಿಗೂ ಕಾಣಲ್ಲ ರಘು. ಅವಳೇ ಇದೆಲ್ಲ ಮ್ಯಾಜಿಕ್ ಮಾಡ್ತಾ ಇರೋದು. ಅಂದ್ರೆ ಈ ಮನೇಲಿ ಭೂತ ಇದೆಯಾ? ನೀನು ಭೂತ ಜೊತೆ ವಾಸ ಮಾಡ್ತಿದ್ಯಾ? ನೋಡಿ, ನಾನು ಭೂತ ಅಲ್ಲ, ಅಂಜಲಿ. ಮತ್ತೆ ನೀವೇನಾರು ನನ್ನ ಭೂತ ಅಂದ್ರೆ ನಾಳೆ ನಿಮ್ಮನ್ನ ಸ್ಟ್ಯಾಚ್ಯೂ ಮಾಡ್ಬಿಡ್ತೀನಿ ಅಷ್ಟೇ. ರಘು ಅಂಕಲ್, ಇವಳು ಭೂತ ಅಲ್ಲ, ಅಂಜಲಿ. ಹೌದು ರಘು, ಭೂತ ಅಲ್ಲ, ಅವಳು ಅಂಜಲಿ. ನಮ್ಮನೆ ಸ್ವೀಟ್ ಅಂಜಲಿ. ಅವಳು
ನಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾಳೆ. ಅಂಜಲಿ ಪುಟ್ಟ, ಎಲ್ಲಿದೆಯೋ? ಬಾರೋ ಇಲ್ಲಿ ಬಂಗಾರ. ವೆರಿ ಗುಡ್. ನಾನು ಕರೆದ ತಕ್ಷಣ ಬಂದ್ಬಿಟ್ಯಾ ಅಂಜಲಿ, ನನ್ನ ಮುದ್ದು ಬಂಗಾರ.